ಬೆಣ್ಣೆ ನಗರಿ. ಬೆಣ್ಣೆ ಅತಿಯಾಗಿ ಕಾಯಿಸ್ಬಿಟ್ಟಾಗ ಸೀದೋಗ್ಬಿಡುತ್ತೆ. ಹಂಗೆ ಈಗ ದಾವಣಗೆರೆ ಪರಿಸ್ಥಿತಿ ಆಗ್ತಾ ಇದೆ ಅಂತ ಇತ್ತೀಚೆಗೆ ಒಂದಾದ ನಂತರ ಒಂದು ಈ ರೀತಿಯಾದಂಥ ವರದಿಗಳು ಬರ್ತಾ ಇದೆ. ಈಗ ಫ್ಲೆಕ್ಸ್ ವಿಚಾರದಲ್ಲಿ ಗಲಾಟೆ ಆಗಿದೆ. ಇಬ್ಬರ ನಡುವೆ ಈಗ ಹೊಡೆದಾಡೋ ಮಟ್ಟಕ್ಕೆ ಹೋಗಿ ತಲುಪಿತಂತೆ. FIR ಕೂಡ ದಾಖಲಾಗಿದೆ. ಏನು ಫ್ಲೆಕ್ಸು, ಯಾತಕ್ಕೋಸ್ಕರ ಹೊಡೆದಾಡಿದ್ರು ನೋಡಿ ವರದಿಯನ್ನು. ದಾವಣಗೆರೆಯಲ್ಲಿ ಫ್ಲೆಕ್ಸ್ ವಿಚಾರಕ್ಕೆ ಗಲಾಟೆ. ಐ ಲವ್ ಮೊಹಮ್ಮದ್ ಫ್ಲೆಕ್ಸ್ ಹಾಕಿದ್ದಕ್ಕೆ ಕಿರಿಕ್. ಎರಡು ಗುಂಪಿನಿಂದ ದೂರು ಪ್ರತಿದೂರು. ಬೂದಿ ಮುಚ್ಚಿದ ಕೆಂಡದಂತಿದೆ ಪರಿಸ್ಥಿತಿ. ದಾವಣಗೆರೆಯ ಬೇತೂರು ರಸ್ತೆಯ ಕಾರ್ಲ್ ಮಾರ್ಕ್ಸ್ ನಗರದಲ್ಲಿ ಸದ್ಯ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತಿದೆ. ಇದಕ್ಕೆ ಕಾರಣ ಕಳೆದ ರಾತ್ರಿ ಹಾಕಲಾಗಿದ್ದ ಐ ಲವ್ ಮೊಹಮ್ಮದ್ ಎಂಬ ಬ್ಯಾನರ್. ಹೌದು, ಕಾರ್ಲ್ ಮಾರ್ಕ್ಸ್ ನಗರದಲ್ಲಿ ಐ ಲವ್ ಮೊಹಮ್ಮದ್ ಎಂಬ ಬ್ಯಾನರ್ ಅನ್ನು ಹಾಕಿದ್ದು ಇದರಿಂದಾಗಿ ಎರಡು ಕೋಮುಗಳ ನಡುವೆ ವಾಗ್ವಾದ ನಡೆದು ಕೈ ಮಿಲಾಯಿಸುವ ಹಂತಕ್ಕೆ ಹೋಗಿದೆ. ಕೂಡಲೇ ಮಧ್ಯಪ್ರವೇಶಿಸಿದ ಪೊಲೀಸರು ಪರಿಸ್ಥಿತಿಯನ್ನ ತಿಳಿಗೊಳಿಸಿದ್ದಾರೆ. ಕಾರ್ಲ್ ಮಾರ್ಕ್ಸ್ ನಗರದ 13ನೇ ಕ್ರಾಸ್ನಲ್ಲಿ ಘಟನೆ ನಡೆದಿದ್ದು 1ನೇ ಕ್ರಾಸ್ನಲ್ಲಿರುವ ಮನೆಗಳ ಮೇಲೆ ಕಲ್ಲು ತೂರಾಟ ಮಾಡಲಾಗಿದೆ ಅಂತ ಸ್ಥಳೀಯರು ಆರೋಪಿಸಿದ್ದಾರೆ. ಇಲ್ಲಿ ಬದುಕೋದು ಕಷ್ಟಕರವಾಗಿದೆ, ನಾವು ಪಾಕಿಸ್ತಾನದಲ್ಲಿದ್ದೇವಾ ಅಥವಾ ಭಾರತದಲ್ಲಿದ್ದೇವಾ ಅಂಥೇಳಿ ಸ್ಥಳೀಯ ಹಿಂದೂ ಮಹಿಳೆಯರು ಗೋಳಾಡಿದ್ದಾರೆ. ಸರ್, ನಿನ್ನೆ ರಾತ್ರಿ 9 ಗಂಟೆಯಿಂದ ಜಗಳ ಸ್ಟಾರ್ಟ್ ಆಗಿದೆ ಸರ್. 9 ಗಂಟೆಯಿಂದನೂ 100-150 ಜನಗಳು ಆ ಕಡೆಯಿಂದ ಮಂಡಕ್ಕೆ ಬಟ್ಟಿಯಿಂದ ಬಂದಿದೆ ಸರ್. ಜನಗಳು ಬಂದ್ಬಿಟ್ಟು ಒಬ್ಬರು ಆದ್ಮೇಲೆ ಒಬ್ಬರು ನುಗ್ತಾ ಇದ್ದಾರೆ. ಗಾಡಿ ತಗೋದು ಆ ಕಡೆಯಿಂದ ಬರ್ತಾರೆ, ಈ ಕಡೆಯಿಂದ ಬರ್ತಾರೆ, ಹಂಗೆ ನುಗ್ತಾ ಇದ್ದಾರೆ. ಎಲ್ಲ ನುಗ್ಗಿಬಿಟ್ಟು ಹಿಂದೂ ಮನೆಗೆ ಟಾರ್ಗೆಟ್ ಮಾಡ್ಕೊಂಡು ಮಾಡ್ಕೊಂಡು ಜಗಳ ಮಾಡ್ಬೇಕಂತ ಹೊಡಿಲೇಬೇಕಂತ ಒಂದೇ ಒಂದು ಕಾರಣಕ್ಕೆ ಆ ದೇವಸ್ಥಾನ ಸ್ಥಿತಿಗೆ ಹಾಳು ಮಾಡಿದ್ದಾರೆ ಸರ್. ಹಿಂದೂ ಮುಸ್ಲಿಮ್ಸು ಎಲ್ಲ ಒಂದೇ ಅಂತ ಬಾಯಿ ಮಾತಲ್ಲಿ ಹೇಳೋದಲ್ಲ ಸರ್. ಎಲ್ಲ ಒಂದೇ ತರ ಇರಬೇಕು, ಒಂದೇ ತರ ಇದ್ದು ಅದೇ ತರ ನಡ್ಕೋಬೇಕು. ನಾವು ಕರ್ನಾಟಕದದೀವೋ ಇನ್ನು ಎಲ್ಲಿದೀವೋ ಅಂತ ನಮಗೆ ಗೊತ್ತಾಗ್ತಿಲ್ಲ ಸರ್. ನಾವು ಕರ್ನಾಟಕ ದೇಶದಲ್ಲಂತೂ ಇಲ್ಲ ಸರ್, ನಾವು ಪಾಕಿಸ್ತಾನದಾಗ ಅದೀವಿ ಗೊತ್ತಿಲ್ಲ. ನಾವು ಹಂಗೆ ಆಗಿಬಿಟ್ಟಿದೆ ಇದು ನಮ್ದು ಓಣಿ. ಪಾಕಿಸ್ತಾನದಾಗ ಅದೀವಿ ಅಂತ ಅನಿಸ್ಬೇಕಾದಿವಿ. ನಿಮಗೆ ಕರ್ನಾಟಕದಾಗ ಇಲ್ಲ. ನಾವು ಹಿಂದೂಗಳಿಗೆ ಕರ್ನಾಟಕದಲ್ಲಿ ಬದುಕೋ ಅವಶ್ಯಕತೆನೇ ಇಲ್ಲ ಅಂದ್ಮೇಲೆ ತಾಂದ್ ಏನ್ ಮಾಡ್ತೀರಾ ಕರ್ನಾಟಕದಲ್ಲಿ? ಇಲ್ಲಿ ಸರ್ಕಾರ ಹಂಗಿದೆ, ಇಂಥ ಸರ್ಕಾರ ಬಂದ ಮೇಲೆ ಹಿಂಗೆ ಇರೋದು. ಮತ್ತೆ ಇನ್ನು ಹಿಂದೂ ಮಹಿಳೆಯರಿಗೆ ಪ್ರತಿಯಾಗಿ ಮುಸ್ಲಿಂ ಮಹಿಳೆಯರು ಮಾತನಾಡಿದ್ದು, ಹಿಂದೂ ಯುವಕರೇ ಅಶ್ಲೀಲವಾಗಿ ಮಾತನಾಡ್ತಿದ್ದಾರೆ ಅಂತ ಹೇಳಿ ಆಜಾದ್ ನಗರ ಪೊಲೀಸ್ ಠಾಣೆಯ ಮುಂದೆ ಜಮಾಯಿಸಿ ಆಕ್ರೋಶ ಹೊರಹಾಕಿದ್ರು. ಅಶ್ಲೀಲವಾಗಿ ನಿಂದಿಸಿದವರನ್ನ ಬಂಧಿಸುವಂತೆ ಆಗ್ರಹಿಸಿದ್ರು. ನಮ್ದು ಐ ಲವ್ ಮೊಹಮ್ಮದ್ ಅಂತ ನಾವು ಬ್ಯಾನರ್ ಹಾಕಿದೀವಿ ಸರ್. ಆ ಐ ಲವ್ ಬ್ಯಾನರ್ ಹಾಕಿದ್ದಕ್ಕೆ ಕಸದವನಿಗೆ ಹೇಳಿದ ನಾವು ಆ ಬ್ಯಾನರ್ ತೆಗೀರಿ ಅಂತ ಯಾಕಾಗ ಹೇಳ್ಬೇಕಿತ್ತು. ಅದು ಆತ ಪ್ರಾಬ್ಲಮ್. ನಮ್ ಜನ ಎಲ್ಲ ನಿಂತ್ಕೊಂಡು ನಾವು ತೆಗಿಯಲ್ಲ ಅಂತ ಹೇಳಿದ್ರು. ಅವರು ಬಹಳ ಜನ ನಮ್ಮ ಮನೆಗೂ ನುಗ್ಗಿದ್ರು, ನಮ್ಮ ಮನೆಗೂ ಕಲ್ಲೂ ಉಸಿದ್ರು, ಬಹಳ ಜನ ಮಾಡಿದ್ರು. ಆಸಿಡ್ ಹಾಕ್ತೀನಿ ಅಂತ ಹೇಳಿದ. ಯಾಕೆ ಹೇಳ್ಬೇಕು? ಯಾಕೆ ಬ್ಲೇಡ್ ಹಾಕ್ತೀನಿ ಅದು ಹಾಕ್ತೀನಿ ಯಾಕೆ ಹೇಳ್ಬೇಕು ಸರ್? ಅವನು ಅವ್ರು ಮಾಡ್ಕೊಂಡ್ಲಿ, ನಮ್ಮನ್ನ ನಾವು ಮಾಡ್ಕೊಂತೀವಿ. ಅವ್ರಂಗೆ ನಾವು ಬಿಡೋದಿಲ್ಲ ಸರ್. 4 ದಿವಸ ಮಾಡ್ತೀವಿ ಬಿಡ್ತೀವಿ. ಅವ್ರು ಗಣೇಶನ್ ಕುಂದ್ರಿಸಿದ್ರು ನಾವು ಸುಮ್ಮನೆ ನೋಡ್ತೀವಿ ಬರ್ತೀವಿ. ಈಗ ಏನೋ 4 ದಿವಸ ಹಾಕಿ ಬಿಡ್ತಿದ್ವಿ ನಾವು. ಅವರು ಆಗ್ಬೇಡ ಅಂತ ಹೇಳಿದ ಮೇಲೆ ಮತ್ತೆ ಯಾಕ್ರಿ ಸರ್ ಎಲ್ಲ ಇಲ್ಲಿ ಬಂದು ಹಂಗ್ ಮಾಡ್ತಾರೆ ಹಿಂಗ್ ಮಾಡ್ತಾರೆ ಅಂತ ಬೈದ ಆ ಹುಡುಗ ಕೆಟ್ಟ ಬೈದ್ರೆ ನಾವು ಯಾಕೆ ಹಂಗೆ ಬೈತೀಯ ಅಂತ ಕೇಳಿದ್ಕೆ ಜಗಳ ಆಯ್ತು ಸರ್. ನಿನ್ನೆ ಜಗಳ ಆಯ್ತು. ಪೊಲೀಸ್ನವ್ರು ಬಂದ್ರು, ಎಲ್ಲ ತಣ್ಣಗೆ ಮಾಡಿದ್ರು, ಮುಗೀತು. ನಿಮಗೆ ಆಕ್ಸಿಡೆಂಟ್ ಆಗ್ತೀನಿ, ನಿಮಗೆ ಹಂಗ್ ಮಾಡ್ತೀನಿ, ನೀವು ಏನ್ ಮಾಡ್ಕೊಂತೀರಿ ಮಾಡ್ಕೊಳ್ರಿ. ಪೊಲೀಸ್ನವ್ರು ಮುಂದೆ ಬೈತಾ ಇದ್ದಾನಲ್ಲ ಸರ್. ದಾವಣಗೆರೆ ಬೇತೂರು ರಸ್ತೆಯಲ್ಲಿರುವಂತಹ ಕಾರ್ಲ್ ಮಾರ್ಕ್ಸ್ ನಗರದಲ್ಲಿ ಐ ಲವ್ ಮೊಹಮ್ಮದ್ ಎನ್ನುವಂತಹ ಬ್ಯಾನರ್ ಹಾಕಿರುವಂಥ ವಿಚಾರಕ್ಕೆ ಎರಡು ಕೋಮಿನ ನಡುವೆ ಗಲಾಟೆ ಕೂಡ ಆಯಿತು. ಈಗಾಗಲೇ ಪೊಲೀಸರು ಕೂಡ ದೂರು ಮತ್ತು ಪ್ರತಿ ದೂರನ್ನು ದಾಖಲಿಸಿಕೊಂಡಿರುವಂಥದ್ದು. 70ಕ್ಕೂ ಹೆಚ್ಚು ಜನರ ಮೇಲೆ ಕೇಸ್ ಕೂಡ ದಾಖಲು ಮಾಡಿರುವಂಥ ನೆಲೆಯಲ್ಲಿ ಎರಡು ಕೋಮಿನ ಮಹಿಳೆಯರು ಸಾಕಷ್ಟು ಒಂದು ಆಕ್ರೋಶ ಕೂಡ ಹೊರಹಾಕ್ತಾ ಇರುವಂಥದ್ದು. ಘಟನೆಯಲ್ಲಿ ಕಲ್ಲು ತೂರಾಟ ನಡೆದಿಲ್ಲ, SP ಉಮಾ ಪ್ರಶಾಂತ್ ಸ್ಪಷ್ಟನೆ. ದಾವಣಗೆರೆಯ ಮಟ್ಟಿಕಲ್ನಲ್ಲಿ ಶಿವಾಜಿ ಮಹಾರಾಜರು ಅಫ್ಜಲ್ನನ್ನ ವಧೆ ಮಾಡುವಂತಹ ಬ್ಯಾನರ್ ಹಾಕಿದ್ರಿಂದ ಗಲಾಟೆ ನಡೆದಿತ್ತು. ಇದೀಗ ಕಾರ್ಲ್ ಮಾರ್ಕ್ಸ್ ನಗರದಲ್ಲಿ ಐ ಲವ್ ಮೊಹಮ್ಮದ್ ಎಂಬ ಬ್ಯಾನರ್ ಹಾಕಿದ್ರಿಂದ ಗಲಾಟೆಯಾಗಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿರುವ SP ಉಮಾ ಪ್ರಶಾಂತ್, ಘಟನೆಯಲ್ಲಿ ಯಾವುದೇ ಕಲ್ಲು ತೂರಾಟ ಆಗಿಲ್ಲ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಎರಡು ಕೋಮಿನ 100 ಜನರ ವಿರುದ್ಧ ಪ್ರಕರಣ ದಾಖಲಾಗಿದೆ. ಸೋಷಿಯಲ್ ಮೀಡಿಯಾದ ಮೇಲೂ ಕೂಡ ಸಾಕಷ್ಟು ನಿಗಾ ವಹಿಸಿದ್ದೇವೆ, ಕಾನೂನನ್ನ ಕೈಗೆತ್ತಿಕೊಂಡ್ರೆ ಕ್ರಮ ತೆಗೆದುಕೊಳ್ತೇವೆ ಅಂತ ಹೇಳಿದ್ದಾರೆ. ಕಳೆದ ರಾತ್ರಿ ಆಗಿರುವ ಇನ್ಸಿಡೆಂಟ್ ಘಟನೆಯ ಸಂಬಂಧ ಇದುವರೆಗೆ 2 ಪ್ರಕರಣಗಳು ದಾಖಲಾಗಿದೆ. ಇದನ್ನು ತನಿಖೆಯನ್ನು ಮಾಡ್ತಾ ಇದ್ದೇವೆ. ರೀಸನ್ನು ನಿನ್ನೆ ಕಾರ್ಲ್ ಮಾರ್ಕ್ಸ್ ನಗರದಲ್ಲಿ ಐ ಲವ್ ಮೊಹಮ್ಮದ್ ಅನ್ನುವಂತಹ ಒಂದು ಪೋಸ್ಟರನ್ನು ಹಾಕಿದ್ರು ಅಂತ ಹೇಳಿ ಅದನ್ನು ತೆಗಿಬೇಕು ಅಂತ ಇನ್ನೊಂದು ಕೋಮಿನವರು ಹೇಳಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ 2 ಕೋಮಿನವರಿಗೆ ವಾಗ್ವಾದಗಳಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಆಗಿರಬಹುದು, ಬೇರೆ ನೆಮ್ಮದಿಯಾಗಿ ಇರುವಂತಹ ಜನರಿಗೆ ಅದು ಬೇಕಾಗಿಲ್ಲ. ಯಾರೇ ಬಂದು ಬೇಡದೇವರದ ವಿಷಯವನ್ನ ಅಥವಾ ಸುಳ್ಳು ವದಂತಿಗಳನ್ನ ಹಬ್ಬಿಸಿ ಕೋಮು ಪ್ರಚೋದನೆ ಮಾಡುವಂಥದ್ದು, ಅವರೊಂದು ಮಾತಾಡೋದು ಇವರೊಂದು ಮಾತಾಡೋದು, ಪುನಃ ಪ್ರಚೋದನೆ ಮಾಡುವಂಥದ್ದು, ಸುಳ್ಳು ಸುದ್ದಿ ಹರಡಿಸುವಂಥದ್ದು, ಈ ತರದ್ದು ನಮಗೆ ಕಂಡು ಬಂದ್ರೆ ನಿರ್ದಿಕ್ಷಣ್ಯವಾಗಿ ಕ್ರಮವನ್ನ ಕೈಗೊಳ್ತೇವೆ, ಮತ್ತೆ ಪ್ರಕರಣವನ್ನು ಕೂಡ ದಾಖಲಾಗ್ತೇವೆ. ಬ್ಯಾನರ್ ತೆರವಿನ ವಿಚಾರವಾಗಿ ಉಂಟಾದಂತಹ ಗಲಾಟೆಯಿಂದಾಗಿ ಕಾರ್ಲ್ ಮಾರ್ಕ್ಸ್ ನಗರದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣ ಆಗಿರುವಂಥದ್ದು. ಈಗಾಗಲೇ ಪೊಲೀಸರು ಕೂಡ ಬಿಗಿ ಭದ್ರತೆಯನ್ನು ಕೂಡ ವಹಿಸಿರುವಂಥದ್ದು. ಆದರೆ ಆ ಸ್ಥಳದಲ್ಲಿ ಕೇವಲ ಬೂದಿ ಮುಚ್ಚಿದ ಕೆಂಡದಂತೆ ವಾತಾವರಣ ನಿರ್ಮಾಣ ಆಗಿದ್ದು ಪೊಲೀಸರು ಕೂಡ ಕಟ್ಟೆಚ್ಚರವು ಕೂಡ ವಹಿಸಿರುವಂಥದ್ದು. ಇನ್ನು ಫ್ಲೆಕ್ಸ್ ವಿಚಾರಕ್ಕೆ ಗಲಾಟೆ ನಡೆದ ಸ್ಥಳಕ್ಕೆ ಮಾಜಿ ಸಂಸದ GM ಸಿದ್ದೇಶ್ವರ್ ಭೇಟಿ ಕೊಟ್ಟರು. ಹಲ್ಲೆಗೊಳಗಾದಂತಹ ಹಿಂದೂ ಕುಟುಂಬಗಳ ಸದಸ್ಯರನ್ನ ಸಿದ್ದೇಶ್ವರ್ ಮಾತನಾಡಿಸಿ ಮಾಹಿತಿ ಪಡೆದುಕೊಂಡ್ರು.
ಐ ಲವ್ ಮೊಹಮ್ಮದ್ ಅಂತೇಳಿ ಫ್ಲೆಕ್ಸನ್ನು ಅವ್ರ ಮನೆ ಮುಂದೆ ಕಟ್ಟಕ್ಕೆ ಬಂದಾಗ ಇಲ್ಲಿ ಕಟ್ಟಬೇಡ ಅಂತ ಹೇಳಿದಕ್ಕೋಸ್ಕರ ಸಾವಿರಾರು ಜನ ಸೇರಿ ಅವ್ರ ಮನೆ ನುಗ್ಗಿ ಕಲ್ ತಗೊಂಡು ಹೊಡೆದು ಹುಡುಗಿ ತುಳಿದು ಈ ರೀತಿಯಾಗಿ ಅಮಾಯಕವಾಗಿ ನಡ್ಕೊಂಡಿದ್ದಾರೆ. ಬಹುಶಃ ಇವತ್ತು ಜಿಲ್ಲಾಡಳಿತನೂ ಕುಸ್ತೋಗಿದೆ, ಪೊಲೀಸ್ ಅಧಿಕಾರಿಗಳಂತೂ ಪೂರ ಕುಸ್ತೋಗಿದ್ದಾರೆ. ಅವ್ರು ಹೇಳೋ ಪ್ರಕಾರ ನೋಡಿದ್ರೆ ಕಲ್ಲು ಅವರೇ ಆರಿಸಿ ಹಾಕಿರಂತ ಹೊರಗೆ. ಕಲ್ಲು ಅವ್ರು ಹೇಳಿದ FIR ಮಾಡಿದ ಮೇಲೆ ಅದನ್ನ ನೋಡಿ ಮಾಜೂರು ಮಾಡೋವರು ಕಲ್ಲು ಬಿಡಬೇಕು, ದೊಣ್ಣೆ ಬಿಡಬೇಕು, ಎಲ್ಲವನ್ನೂ ಕೂಡ ಆರಿಸಿ ಅವರೇ ಹೊರಗೆ ಹಾಕಿ ಏನು ನಡೆದಿಲ್ಲ ಅನ್ನೋ ಒಂದು ಸಬೂಬನ್ನು ಹೇಳ್ತಾ ಇದ್ದಾರೆ. ಇದು ಬಹುಶಃ ಈ ಜಿಲ್ಲಾಡಳಿತ ಕುಸಿದು ಈ ರೀತಿಯಾಗಿ ಹೇಳಿಕೆ ಕೊಟ್ಟು ಮಾಡಿಸ್ತಾ ಇದ್ದಾರೆ. ಇದು ಒಳ್ಳೇದಲ್ಲ. ನಾವು ಇಲ್ಲಿವರೆಗೂ ಕೂಡ ಹಿಂದೂ ಮುಸ್ಲಿಂ ಅಣ್ಣ ತಮ್ಮಗಳಂಗಿದ್ವಿ. ನಾನು ನಿಮ್ಮಲ್ಲಿ ಮನವಿ ಮಾಡ್ತೀನಿ, ಈ ರೀತಿಯಾಗಿ ದೌರ್ಜನ್ಯ ಮಾಡಿದ್ರೆ ಹಿಂದೂಗಳು ಬಹಳ ಜನ ಇದ್ದಾರೆ. ಇದು ಒಳ್ಳೆತನ ಅಲ್ಲ. ಸದ್ಯ ಕಾರ್ಲ್ ಮಾರ್ಕ್ಸ್ ನಗರದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಕೈಗೊಳ್ಳಲಾಗಿದೆ. ಆದರೂ ನಗರದಲ್ಲಿ ಬೂದಿ ಮುಚ್ಚಿದ ಕೆಂಡದ ಪರಿಸ್ಥಿತಿ ಇದೆ. ಪುನೀತ್, ಪಬ್ಲಿಕ್ ಟಿವಿ, ದಾವಣಗೆರೆ. ಆ್ಯಕ್ಚುಲಿ ಇದು ಶುರುವಾಗಿದ್ದು ಉತ್ತರ ಪ್ರದೇಶ ಮತ್ತು ಬಿಹಾರ್, ಅಲ್ಲಿಂದ ಶುರುವಾಗಿ ಈಗ ಕರ್ನಾಟಕಕ್ಕೆ ಹಬ್ಬಿಕೊಂಡು ಬಂದಿದೆ. ಐ ಲವ್ ಮೊಹಮ್ಮದ್ ಅಂತ ಅವ್ರು ಹಾಕ್ಕೊಳ್ತಾರೆ, ಐ ಲವ್ ಮಹಾದೇವ್ ಅಂತ ಇವ್ರು ಹಾಕ್ತಾ ಇದ್ದಾರೆ. ಸೊ ಹಿಂದೂ ಮತ್ತು ಮುಸ್ಲಿಂ ಇಬ್ಬರೂ ಕೂಡ ಟಕ್ಕರ್ ಜೋರಾಗ್ತಾ ಇದೆ. ಅವ್ರು ಇಷ್ಟ ಅವ್ರು ಹಾಕ್ಕೊಳ್ತಾರೆ, ನಿಮಗಿಷ್ಟ ಆದರೆ ನೀವು ಹಾಕ್ಕೊಳ್ಳಿ. ಅದಕ್ಕೆ ಹೊಡೆದಾಡೋ ಮಟ್ಟಕ್ಕೆ ಯಾಕೆ ಹೋಗ್ತೀರಾ? ಬೇರೆ ಇನ್ನೇನಾದರೂ ಆದರೆ ಕೇಳಬಹುದು. ಐ ಲವ್ ಮೊಹಮ್ಮದ್ ಅಂದರೆ ಅವ್ರ ದೇವ್ರನ್ನ ಅವ್ರು ಇಷ್ಟಪಡ್ತಾ ಇದ್ದಾರೆ. ನಿಮ್ಮ ದೇವ್ರಿಗೆ ಏನಾದರೂ ಟೀಕೆ ಮಾಡಿದ್ರೆ ಪ್ರಶ್ನೆಯನ್ನು ಎತ್ತಬೇಕು.